ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಅಸ್ಸಾಂ ರಾಜ್ಯದ ಹಲವು ಪ್ರದೇಶಗಳಲ್ಲಿ ದೆವ್ವದ ಸಾಮ್ರಾಜ್ಯವಿದೆ. ಅಲ್ಲಿ ಹೆಚ್ಚಿನ ಜನರನ್ನು ಮೋಸದಿಂದ ಕೊಂದು ಕಾಡುಗಳು ಮತ್ತು ಕೊಳಗಳಲ್ಲಿ ಎಸೆಯಲಾಗುತ್ತದೆ. ಮನೆಗಳ ಕೆಳಗೆ ಹೂತು ಹೋಗಿರುವ ಜನರ ಆತ್ಮಗಳು ಆಗಾಗ ಅಲೆದಾಡುತ್ತವೆ ಮತ್ತು ದುರ್ಬಲ ದೇಹಗಳನ್ನು ಆಕ್ರಮಿಸಿಕೊಳ್ಳುತ್ತವೆ. ನನ್ನ ಚಿಕ್ಕಮ್ಮನಿಗೂ ಇದೇ ರೀತಿಯ ಭಯಾನಕ ಅನುಭವವಾಯಿತು. ಈ ಘಟನೆ ನಡೆದದ್ದು ನನ್ನ ಚಿಕ್ಕಮ್ಮ ಗಂಡು ಮಗುವಿಗೆ ಜನ್ಮ ನೀಡಿದಾಗ ಮತ್ತು ಹೆರಿಗೆಯ ನಂತರ ಅವರ ದೇಹವು ತುಂಬಾ ದುರ್ಬಲವಾಗಿತ್ತು. ಆ ದಿನಗಳಲ್ಲಿ ಮನೆಯಲ್ಲಿ ಹೆರಿಗೆ ಮಾಡಲಾಗುತ್ತಿತ್ತು. ಮಹಿಳೆಯರು ತಮ್ಮ ಶಿಶುಗಳನ್ನು ಹೆರಿಗೆ ಮಾಡಲು ಸಹಾಯ ಮಾಡಲು ಮನೆಮದ್ದುಗಳನ್ನೇ ಬಳಸಲಾಗುತ್ತಿತ್ತು. ನನ್ನ ಚಿಕ್ಕಮ್ಮ ಹೆರಿಗೆಯ ನಂತರ ವಿಶ್ರಾಂತಿ ಪಡೆಯುತ್ತಿದ್ದರು. ಅವರ ನವಜಾತ ಶಿಶುವನ್ನು ನನ್ನ ಅಜ್ಜಿ ಸ್ನಾನ ಮಾಡಿಸಲು ಬೇರೆ ಕೋಣೆಗೆ ಕರೆದೊಯ್ದರು. ನನ್ನ ಚಿಕ್ಕಮ್ಮ ಕೋಣೆಯಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದರು. ಅವರ ಪತಿ ಕೂಡ ಹಳ್ಳಿಯಿಂದ ಹೊರಗೆ ಹೋಗಿದ್ದರು. ಮನೆಯಲ್ಲಿ ಅಜ್ಜಿ ಮತ್ತು ಚಿಕ್ಕಮ್ಮ ಮಾತ್ರ ಇದ್ದರು. ಹೆರಿಗೆಯಾದ ನಂತರ ಚಿಕ್ಕಮ್ಮ ಆಯಾಸದಿಂದ ನಿದ್ರೆಗೆ ಜಾರಿದರು ಮತ್ತು ಸ್ವಲ್ಪ ಸಮಯದ ನಂತರ ಏನೋ ಶಬ್ದ ಕೇಳಿ ಆಯಾಸದಿಂದ ನಿದ್ರೆಗೆ ಜಾರಿದ್ದ ಚಿಕ್ಕಮ್ಮನಿಗೆ ಎಚ್ಚರವಾಯಿತು. ಮುಂಭಾಗದ ಕಿಟಕಿಯ ಮೂಲಕ ಕೋಣೆಗೆ ಪ್ರವೇಶಿಸುವ ಕಪ್ಪು ನೆರಳು ಅವಳಿಗೆ ಕಾಣಿಸಿತು. ಆ ಕಪ್ಪು ನೆರಳಿನ ಕೂದಲು ಗಾಳಿಯಲ್ಲಿ ತೂಗಾಡುತ್ತಿತ್ತು ಮತ್ತು ಅದರ ನೋಟವು ತುಂಬಾ ಭಯಾನಕವಾಗಿತ್ತು. ಅದು ತನ್ನ ಕೈಗಳನ್ನು ಚಿಕ್ಕಮ್ಮನ ಕುತ್ತಿಗೆ ಕಡೆಗೆ ಚಾಚುತ್ತಿದ್ದಂತೆ ಅನ್ನಿಸಿತು. ಅಷ್ಟರಲ್ಲಿ ಚಿಕ್ಕಮ್ಮ ಜೋರಾಗಿ ಕಿರುಚಿದರು. ಆ ಕಿರುಚಾಟವನ್ನು ಕೇಳಿ ತಕ್ಷಣ ಅಜ್ಜಿ ಅಲ್ಲಿಗೆ ಬಂದರು. ಚಿಕ್ಕಮ್ಮ ನಡೆದ ಘಟನೆಯನ್ನು ಹೇಳಿದಾಗ ಅಜ್ಜಿ ತನ್ನ ಹಾಸಿಗೆಯ ಪಕ್ಕದಲ್ಲಿ ಚಾಕು ಅಥವಾ ಕೈಯಲ್ಲಿ ಯಾವುದೇ ರಕ್ಷಣಾತ್ಮಕ ದಾರ ಕಟ್ಟಿಲ್ಲ ಎಂದು ಗಮನಿಸಿದರು. ನಂತರ ಅಜ್ಜಿ ಇಂಗು ಮತ್ತು ಸಾಸಿವೆ ಕಾಳುಗಳನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಚಿಕ್ಕಮ್ಮನ ಕೈಯಲ್ಲಿ ಕಟ್ಟಿ ಮಗುವಿನ ಕೈಯಲ್ಲಿಯೂ ಕಟ್ಟಿದರು. ಆಗ ಚಿಕ್ಕಮ್ಮ ಇದು ಏಕೆ ಎಂದು ಕೇಳಿದಾಗ ಅಜ್ಜಿ ಹೇಳಿದ್ದು, ಆಗಾಗ ಅಂತಹ ಕತ್ತಲೆಯಾದ ನೆರಳುಗಳು ದುರ್ಬಲ ದೇಹಗಳನ್ನು ಪ್ರವೇಶಿಸಿ ತಮ್ಮ ಅತೃಪ್ತ ಆಸೆಗಳನ್ನು ಪೂರೈಸುತ್ತವೆ. ಹೆರಿಗೆಯ ನಂತರ ಅಜ್ಜಿ ಸುರಕ್ಷಿತ ದಾರ ಮತ್ತು ಚಾಕುವನ್ನು ಚಿಕ್ಕಮ್ಮನ ಹಾಸಿಗೆಯ ಪಕ್ಕದಲ್ಲಿ ಇಡಲು ಮರೆತಿದ್ದರು. ಅದಕ್ಕಾಗಿಯೇ ಚಿಕ್ಕಮ್ಮ ಆ ಕಪ್ಪು ನೆರಳನ್ನು ಎದುರಿಸಬೇಕಾಯಿತು. ಕೆಲವು ಅಪಾಯಗಳನ್ನು ಅಷ್ಟು ಸುಲಭವಾಗಿ ತಪ್ಪಿಸಲಾಗುವುದಿಲ್ಲ. ಮಧ್ಯರಾತ್ರಿಯಲ್ಲಿ ಅಜ್ಜಿಗೆ ಮನೆಯ ಹಿಂದಿನಿಂದ ಯಾರು ಅಳುವುದು ಕೇಳಿಸಿತು. ಅಜ್ಜಿ ಏನೆಂದು ನೋಡಿದಾಗ ಅಲ್ಲಿ ಕಪ್ಪು ನೆರಳೊಂದು ನಿಂತಿತ್ತು. ಅಜ್ಜಿ ಜೋರಾಗಿ ಕೂಗುತ್ತಾ, ನೀನು ಯಾರು? ನಮ್ಮನ್ನು ಯಾಕೆ ಹಿಂಬಾಲಿಸುತ್ತಿದ್ದೀಯಾ ಎಂದು ಕೇಳಿದಾಗ ಆ ಕಪ್ಪು ನೆರಳು ಭಯಾನಕ ಧ್ವನಿಯಲ್ಲಿ ಉತ್ತರಿಸಿತು, ಈ ಮನೆ ನನ್ನದು, ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಿನ್ನ ಕುಟುಂಬದಲ್ಲಿರುವ ಎಲ್ಲರನ್ನೂ ಕೊಂದು ಬಿಡುತ್ತೇನೆ. ಆ ಧ್ವನಿಯನ್ನು ಕೇಳಿದ ಅಜ್ಜಿ ತುಂಬಾ ಭಯಗೊಂಡಳು. ಏಕೆಂದರೆ ಈಗ ಮನೆಯಲ್ಲಿ ನವಜಾತ ಶಿಶು ಕೂಡ ಆ ಕತ್ತಲೆಯ ನೆರಳಿನಿಂದ ಅಪಾಯದಲ್ಲಿದೆ. ಮರುದಿನ ಅಜ್ಜಿ ಒಬ್ಬ ಭೂತ ಪಿಶಾಚಿಗಳನ್ನು ಓಡಿಸುವಂತಹ ವ್ಯಕ್ತಿಯನ್ನು ಮನೆಗೆ ಕರೆದು ಮನೆಯಲ್ಲಿ ನಡೆಯುತ್ತಿದ್ದ ಘಟನೆಗಳನ್ನೆಲ್ಲ ಅವರ ಬಳಿ ಹೇಳಿದಳು. ಆಗ ಆ ವ್ಯಕ್ತಿ ಅದು ಏನೆಂದು ಪರೀಕ್ಷಿಸಲು ಮನೆಯ ಹಿಂಭಾಗಕ್ಕೆ ಹೋದಾಗ ಅಲ್ಲಿ ಅವನಿಗೆ ಕಪ್ಪು ಶಕ್ತಿಗಳ ಇರುವಿಕೆಯ ಅನುಭವವಾಯಿತು. ಆ ಸ್ಥಳವನ್ನು ಪೂರ್ತಿಯಾಗಿ ಪರಿಶೀಲಿಸಿದ ನಂತರ ಆ ವ್ಯಕ್ತಿ ಹೇಳಿದರು, ಈ ಪ್ರದೇಶದಲ್ಲಿ ನಿರ್ಮಿಸಲಾದ ಎಲ್ಲಾ ಮನೆಗಳ ಕೆಳಗೆ ಹಲವಾರು ವರ್ಷಗಳ ಹಿಂದೆ ಅನೇಕ ಮೃತದೇಹಗಳನ್ನು ಹೂಳಲಾಗಿದೆ. ಈ ಪ್ರದೇಶವು ಮೊದಲು ದಟ್ಟವಾದ ಕಾಡಾಗಿತ್ತು. ನಂತರ ನಿಧಾನವಾಗಿ ಜನರು ಇಲ್ಲಿ ಮನೆಗಳನ್ನು ನಿರ್ಮಿಸಲು ಪ್ರಾರಂಭಿಸಿದರು. ಈ ಮನೆಯಲ್ಲಿಯೂ ಅಂತಹದ್ದೇನೂ ರಹಸ್ಯವಿರಬೇಕು. ಅದು ನಿಮ್ಮನ್ನು ಬದುಕಲು ಬಿಡುವುದಿಲ್ಲ. ಇಂತಹ ಶಾಪಗ್ರಸ್ತ ಸ್ಥಳಗಳು ಮುಗ್ಧ ಕುಟುಂಬಗಳ ತ್ಯಾಗವನ್ನು ಬೇಡುತ್ತವೆ. ನೀವೆಲ್ಲರೂ ಮನೆಯನ್ನು ಆದಷ್ಟು ಬೇಗ ಖಾಲಿ ಮಾಡಬೇಕು. ಅಲ್ಲಿಯವರೆಗೂ ಈ ರಕ್ಷಾಧಾರವನ್ನು ನಿಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಕೈಗೆ ಕಟ್ಟಿಕೊಳ್ಳಿ. ಆದರೆ ಚಿಕ್ಕಮ್ಮನ ಗಂಡ ಮನೆಗೆ ಹಿಂತಿರುಗಲು 2 ದಿನಗಳು ಬಾಕಿ ಉಳಿದಿದ್ದವು. ಆ ವ್ಯಕ್ತಿ ಹೇಳಿದ ಮಾತುಗಳನ್ನು ಕೇಳಿ ಸಮಯ ವ್ಯರ್ಥ ಮಾಡದೆ ತಕ್ಷಣ ನನ್ನ ಅಜ್ಜಿ ಮತ್ತು ಚಿಕ್ಕಮ್ಮ ತಮ್ಮ ವಸ್ತುಗಳನ್ನು ಪ್ಯಾಕ್ ಮಾಡಿ ಬೇರೆ ಹಳ್ಳಿಗೆ ತೆರಳಿದರು. ನನ್ನ ಚಿಕ್ಕಮ್ಮ ಕೂಡ ತಮ್ಮ ಪತಿಗೆ ಪತ್ರ ಬರೆಯುವ ಮೂಲಕ ಮಾಹಿತಿ ನೀಡಿದರು. ಇಂದಿಗೂ ಸಹ ಈ ಭಯದಿಂದಾಗಿ ಜನರು ಸ್ಥಳಾಂತರಗೊಳ್ಳುವ ಮೊದಲು ತಮ್ಮ ಮನೆಯ ಇತಿಹಾಸವನ್ನು ಕಂಡುಕೊಳ್ಳುತ್ತಾರೆ. ಏಕೆಂದರೆ ಅಂತಹ ದೆವ್ವದ ರಹಸ್ಯಗಳು ಜನರಿಗೆ ತೊಂದರೆಗಳನ್ನು ತರುತ್ತವೆ.